I love to celebrate my birthdays, this time in Darjeeling. I found this cozy restaurant in the entrance of the mall road. The food was very tasty and even the staffs were very sweet. I'm so happy my entire day went so well, enjoying my food with this beautiful city view of Darjeeling. ಈಗ ನಾನು ಹೊರಟಿರೋದು ಮಾಲ್ ರೋಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಸ್ವಲ್ಪ ಶಾಪಿಂಗ್ ಕೂಡ ಮಾಡೋಕ್ಕೆ. ಹೋಪ್ ಇದು ಇಲ್ಲಿನ ಫೇಮಸ್ ಬೇಕ್ರಿ. ಆ್ಯಸ್ ಇಟ್ ವಾಸ್ ವೆರಿ ಕ್ರೌಡೆಡ್, ಐ ಡಿಡ್ ನಾಟ್ ಎಂಟರ್ ದಿಸ್. ತುಂಬಾ ಚೆನ್ನಾಗಿರುವಂಥ ಸ್ವೆಟರ್ ಸಿಗುತ್ತೆ, ಶಾಲ್ ಸಿಗುತ್ತೆ, ಟ್ರಂಚ್ ಕೋಟ್ಗಳು ಸಿಗುತ್ತೆ ಆ್ಯಂಡ್ ಆಲ್ಸೋ ಇಟ್ ಈಸ್ ವೆರಿ ಇನ್ಎಕ್ಸ್ಪೆನ್ಸಿವ್. ಖಂಡಿತವಾಗ್ಲೂ ಬಾರ್ಗೇನ್ ಮಾಡ್ಬೋದು. 20 to 30% ಮೈಟ್ ಗೆಟ್ ರೆಡ್ಯೂಸ್. ಕೆಲವೊಂದು ಕಡೆ ಫಿಕ್ಸ್ಡ್ ರೇಟ್ ಹಾಕಿರ್ತಾರೆ, ಬಟ್ ಇಟ್ ಈಸ್ ವರ್ತ್ ದ ಪ್ರೈಸ್ ಅಂತ ನನಗನ್ನಿಸ್ತು. ತುಂಬಾ ಟೀ ಸ್ಟಾಲ್ಗಳು ಅಥವಾ ಸ್ಟೋರ್ಗಳು ನಿಮಗೆ ಸಿಗ್ತಾನೆ ಹೋಗುತ್ತೆ. ಎಲ್ಲ ಕಡೆ ಹೋಗಿ ಟೀನ ವೆರೈಟಿ ಆಫ್ ಟೀ ಸಿಗುತ್ತೆ, ಅದನ್ನು ಶಾಪ್ ಕೂಡ ಮಾಡ್ಬೋದು. ದಸರಾ ಅಥವಾ ದುರ್ಗಾ ಪೂಜೆ ಟೈಮ್ ಆಗಿರೋದ್ರಿಂದ ಲೋಕಲ್ ಪೀಪಲ್ ಕೂಡ ಜಾಸ್ತಿನೇ ಇದ್ದರು. ಹಾಗೆ ಇಲ್ಲಿ ದುರ್ಗೆನ ಡೆಕೋರೇಟ್ ಮಾಡಿ ಈ ಥರ ಪೂಜೆ ಕೂಡ ನಡೆಸ್ತಾ ಇದ್ರು. ಇಲ್ಲಿ ನಾವು ಹೇಗೆ ಗಲ್ಲಿ ಗಲ್ಲಿಲಿ ಗಣೇಶನ ಕೂರಿಸಿ ಪೂಜೆ ಮಾಡ್ತೀವಿ, ಹಾಗೆ ಇವರು ದುರ್ಗಾ ಪೂಜೆನ ಮಾಡ್ತಾರೆ. ಶಾಪಿಂಗ್ ಮಾಡಲಿಕ್ಕೆ ಈ ಟೈನಿ ಟೈನಿ ಡಾಲ್ಗಳು, ಮಿನಿಯೇಚರ್ ಥಿಂಗ್ಗಳು ಸುಮಾರು ಸಿಗತ್ತೆ. ನಾನು ಅದನ್ನೆಲ್ಲ ತೊಗೊಂಡು ಈ ಮಾಲ್ ರೋಡ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಈ ಟೀ ಸ್ಟೋರನ್ನು ನೋಡಿ ಐ ವಾಸ್ ಸೋ ಅಮೇಜ್ಡ್. ಎಷ್ಟು ವೆರೈಟಿ ಆಫ್ ಟೀ ಇದೆಯಾ ಅಂತ ಅಂದ್ಕೊಂಡೆ. ಹಾಗೆ ದೇ ಆಲ್ ವರ್ ವೆರಿ ವೆಲ್ ಪ್ಯಾಕ್ಡ್. ಟೂರಿಸ್ಟ್ ಬಂದವರು ದೇ ಟೇಕ್ ಇಟ್ ಆ್ಯಸ್ ಅ ಗಿಫ್ಟ್ ಟು ದೇರ್ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್. ಟೀ ಟೇಸ್ಟ್ ಬಗ್ಗೆ ಅಂತೂ ನಾನು ಹೇಳಲೇಬೇಕಾಗಿಲ್ಲ, ಸಖತ್ತಾಗಿತ್ತು. ಟೀ ಲವರ್ಸ್ ಅಂತೂ ಯು ವಿಲ್ ಲವ್ ದಿಸ್ ಪ್ಲೇಸ್ ಆ್ಯಂಡ್ ಯು ಲವ್ ದ ಟೇಸ್ಟ್ ಆಫ್ ದ ಟೀ. ಎಲ್ಲ ಟೂರಿಸ್ಟ್ ಪ್ಲೇಸ್ಗಳನ್ನ ವಿಸಿಟ್ ಮಾಡಿ ಈವ್ನಿಂಗ್ ನಾನು ಮಾಲ್ ರೋಡಿಗೆ ಹೋಗಿದ್ದೆ. ಡಿನ್ನರ್ನ ಮುಗಿಸಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಇವಾಗ ಬ್ಯಾಕ್ ಟು ಮೈ ರೂಮ್. ಡಾರ್ಜಿಲಿಂಗಲ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂದರೆ ಟೀ ಗಾರ್ಡನ್ ಮತ್ತು ರೋಪ್ ವೇ ಹಾಗೆ ಝೂ ವಿಸಿಟ್ ಮಾಡ್ಬೋದು. ಅದರ್ವೈಸ್ ರಾಕ್ ಕ್ಲೈಂಬಿಂಗ್ ಅಂತ ಎಲ್ಲ ಇದೆ, ಅದಕ್ಕೆಲ್ಲ ನಾನು ಹೋಗಲಿಲ್ಲ ಆ್ಯಕ್ಚುಲಿ. ಈವ್ನಿಂಗಲ್ಲಿ ಮಾಲ್ ರೋಡ್ಗೆ ಯು ಮಸ್ಟ್ ವಿಸಿಟ್, ಯಾಕಂದರೆ ಕೆಫೆ ಕಲ್ಚರ್ ಜಾಸ್ತಿ ಇದೆ. ಎಲ್ಲ ಕಡೆ ಕೆಫೆ ಸಿಗತ್ತೆ, ಆಮೇಲೆ ಟೀ ಶಾಪ್ಗಳು ಸಿಗುತ್ತೆ. ಡಾರ್ಜಿಲಿಂಗ್ ಈಸ್ ಫೇಮಸ್ ಫಾರ್ ಟೀ ಅಲ್ಲ, ಟೀ ಪತ್ತಿ ಅಥವಾ ಟೀ ಲೀಫ್ ಸಿಗತ್ತೆ ಎಲ್ಲ ಕಡೆ. ವೆರೈಟಿ ಆಫ್ ಟೀ ಪೌಡರ್ಗಳು ಸಿಗತ್ತೆ. ಎಸ್, ದಟ್ಸ್ ಆಲ್ ಅಬೌಟ್ ಡಾರ್ಜಿಲಿಂಗ್. ಇವತ್ತಿನ ದಿನ ಡಾರ್ಜಿಲಿಂಗಲ್ಲಿ ಈ ಥರ ಕಳೆದಿದ್ದೀನಿ. ಗುಡ್ ನೈಟ್ ಫ್ರಮ್ ಡಾರ್ಜಿಲಿಂಗ್. ಡೇ 2 ಬೆಳಗ್ಗೆನೇ ಎದ್ದು ಟೈಗರ್ ಹಿಲ್ಗೆ ಹೊರಟಿರೋದು. 3 ಗಂಟೆಗೆ ಎದ್ದು 3:30 ಅಷ್ಟೊತ್ತಿಗೆಲ್ಲ ರೆಡಿಯಾಗಿ ಹೊರಟಿದ್ದು. ಇಲ್ಲಿಂದ 1 hour ಡ್ರೈವ್ ಆಗುತ್ತೆ ಅನಿಸುತ್ತೆ. ನಾನು ಮಲ್ಕೊಂಡ್ಬಿಟ್ಟಿದ್ದೆ. 4:30 ಅಷ್ಟೊತ್ತಿಗೆ ಇಲ್ಲಿಗೆ ತಲುಪಿದ್ದೀನಿ. ಎಲ್ಲರೂ ಸನ್ರೈಸ್ ನೋಡೋಕ್ಕೆ ಹೋಗೋದ್ರಿಂದ ಟ್ರಾಫಿಕ್ ಜಾಮ್ ಆಗಿರುತ್ತೆ. ನಾನು ರೀಚ್ ಆದಾಗ ತುಂಬಾ ಕತ್ಲೆ ಇತ್ತು, ಸಿಕ್ಕಾಬಟ್ಟೆ ಜನ ಇದ್ದರು. ನಾನು ಎಲ್ಲಿ ಹೋಗಿ ಎಲ್ಲಿ ನಿಂತ್ಕೊಂಡಿದ್ದೆ ಅಂತ ಕೂಡ ಗೊತ್ತಿಲ್ಲ ನನಗೆ. ಸ್ವಲ್ಪ ಬೆಳಕಾದಂಗೆ ಎಷ್ಟು ಜನ ಇದ್ದರು ಅಂದರೆ ಫಾಗ್ ಜಾಸ್ತಿ ಇದೆ, ಕ್ಲೌಡ್ ಎಲ್ಲ ಕವರ್ ಆಗಿದೆ. 5:34ಗೆ 5:30 ಆಗಿದೆ. Did you see the cloud? Did you see the crowd? এইদিকে পাহাড়, ಅಲ್ಲಿ ಕಾಂಚನ ಚುಂಗ ಕಾಣುತ್ತೆ. ಶೋ ಇದು ಸನ್ರೈಸ್ ಸೈಡ್. ಇಷ್ಟಲ್ಲಿ ಇಲ್ಲಿ ಸನ್ರೈಸ್ ಆಗತ್ತೆ, ಆಗ್ತಾ ಇಲ್ಲ ಇನ್ನು.
ಕ್ರೌಡ್ ನೋಡಿ ಎಷ್ಟು ಜನ ಇದ್ದಾರೆ ಅಂತ ವಿತ್ ಕ್ಯಾಮೆರಾ. ಐ ವಾಸ್ ಲೈಕ್ ವಾಟ್ is the crowd. ಈ ಮೋಡಗಳು ಆಟ ಆಡ್ತಾ ಇದೆ ಇವತ್ತು. ಫೈವ್ 34ಗೆ ಸನ್ರೈಸ್ ಅಂತ ತೋರಿಸ್ತಾ ಇತ್ತು, ಬಟ್ ಇಲ್ಲಿ ಕಾಣಿಸ್ದಾಗ 5:55 ಆಗಿತ್ತು. ಜನ ನೋಡಿ ಎಷ್ಟು ಕಿರ್ಚಾಡ್ತಾ ಇದ್ದಾರೆ ಅಂತ. ಎವ್ರಿಬಡಿ ವಾಸ್ ಎಕ್ಸೈಟೆಡ್. ಎಸ್, ಕಾಂಚನಜುಂಗ ಕಾಣಿಸ್ತಾ ಇದೆ. ಕ್ಯಾನ್ ಯು ಸೀ ದಟ್? ಅದು ಎಸ್. ಓ ಮೈ ಗಾಡ್, ಐ ಮೀನ್ ಈ ಚಳಿ ತಡ್ಕೊಳಕ್ ಆಗ್ತಾ ಇಲ್ಲ. ಮೋಡಗಳು ಆಟ ಆಡ್ತಾ ಇದೆ. ಜನ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ರು. ಎಷ್ಟು ಜನ ಇದ್ರು ಬಂದಾಗ 5 o'clock ಅಲ್ಲಿ ಒಂದೇ ಸತಿ ಸನ್ರೈಸ್ ಕಾಣಿಸ್ತು, ಅರ್ಧ ಜನ ಖಾಲಿಯಾಗಿ ಹೋಗ್ಬಿಟ್ರು. ನಾನಂತೂ ಪೂರ್ತಿ ಕಾಂಚನಜುಂಗ ಫೋಟೋ ತಕ್ಕೊಳ್ಳೋವರೆಗೂ ಹೋಗೋದಿಲ್ಲ ಇಲ್ಲಿಂದ. ಸನ್ರೈಸ್ ನೋಡೋಕೆ ಬೆಳಗ್ಗೆನೆ ಎದ್ದು ಬಂದಿದ್ದು, ಬಟ್ 6 ಕಾಲಾಯ್ತು. ಒಂದೇ ಒಂದ್ಸತಿ 5:50ಕ್ಕೆ ಸೂರ್ಯ ಕಾಣಿಸಿ ಹೋದ. ಫುಲ್ ಕ್ಲೌಡ್ ಕವರ್ ಆಯ್ತು. ನಾನು ಹಿಂದೆನೆ ಅಲ್ಲಿ ಕಾಂಚನಜುಂಗ ಕಾಣೋದು. ಅದು ಅಷ್ಟೇ, ಸನ್ ಬಂದ ತಕ್ಷಣ ಅಲ್ಲೊಂದ್ ಸ್ವಲ್ಪ ಬಿಳಿ ಬಿಳಿ ಬೆಳ್ಳಿ ತರ ಕಾಣುತ್ತೆ, ಹೊರಟೋಗ್ಬಿಡತ್ತೆ. ತುಂಬಾ ಆಟ ಆಡ್ತಾ ಇದೆ ಮೋಡಗಳು. ಎಸ್, ವ್ಯೂ ಪಾಯಿಂಟ್ ನೋಡೋಕೆ ಅಂತ ಹಿಂಗೇನೋ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಬಟ್ ಎಲ್ಲ ಅರ್ಧಂಬರ್ಧ ಬಿಟ್ಬಿಟ್ಟಿದ್ದಾರೆ. ಇದ್ರ ತುಂಬಾ ಜನ ಇದ್ರು ಬೆಳಗ್ಗೆ ಬಂದಾಗ, ಇವಾಗ ಒಬ್ಬರು ಇಲ್ಲ ಇಲ್ಲಿ. 14 ಡಿಗ್ರಿ ಇದೆ ಅನ್ಬೇರೆ. ಏಳು ಗಂಟೆ ಆಯ್ತು. ವೆದರ್ ಏನೋ ಹಿಂಗೆ ಇದೆ, ವೆರಿ ಫಾಗಿ ಆಗ್ತಾ ನನ್ಗೆ ಇರಕ್ಕೇನೋ ಇಲ್ಲಿ. ಬಟ್ ಒಂದ್ ಸ್ವಲ್ಪ ಆದ್ರೂ ನೋಡ್ದೆ ಕಾಂಚನಜುಂಗ. ಓ, ಕ್ಯಾನ್ ಯು ಸೀ? ಸೂರ್ಯನೂ ಇಲ್ಲ, ಏನೂ ಇಲ್ಲ, ಬರೀ ಫಾಗ್. ಇಷ್ಟು ದೂರ ಬಂದು ನಂಗೆ ಹೋಗಕ್ ಮನ್ಸಿಲ್ಲ. ಕ್ಲಿಯರ್ ಆಗಿ ಕಾಂಚನಜುಂಗ ನೋಡ್ಲೇಬೇಕು ನಾನು. ಅಟ್ಲೀಸ್ಟ್ ಒನ್ಸ್ ಅಲ್ಲಿ ಕಾಣಿಸುತ್ತೆ ನೋಡಿ ಹೆಂಗ್ ಕವರ್ ಆಗಿದೆ. ಸೋ ಬ್ಯಾಡ್. ನಾನಂತೂ ರಾಂಗ್ ಅಟೈರಲ್ಲಿ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ಕಾಫಿ ಟೀ ಮಾರ್ತಾರಲ್ಲ ಲೋಕಲೈಟ್ಸ್, ಅವ್ರ ಹತ್ರ ಕೇಳಿದೆ. 90% ಸಿಗಲ್ಲ ಮೇಡಮ್ ಅಂದರು. ಸೊ ಇಟ್ಸ್ ಆಫ್ ನೋ ಪಾಯಿಂಟ್ ಮೀ ವೇಸ್ಟಿಂಗ್ ಟೈಮ್ ಹಿಯರ್ ಅಥವಾ ವೇಟಿಂಗ್. ಐ ವಿಲ್ ಆಲ್ಸೋ ಲೀವ್. ಬಟ್ ಎಸ್, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲಿ ಹೋದ್ರು ಈ ಥರ ಮ್ಯಾಗಿ ಮಾಡ್ತಾ ಇರ್ತಾರೆ. ಮ್ಯಾಗಿ ಏನು ಗೊತ್ತಾ ಫ್ರೆಂಡ್ಸ್, ಈ ಡ್ರೈವರ್ ಇರ್ತಾರಲ್ಲ, ಟ್ಯಾಕ್ಸಿ ಅವರು, ನಮ್ಮನ್ನ ಟೂರಿಸ್ಟ್ನ ಕರ್ಕೊಂಬರೋರು, ಸ್ವಲ್ಪ ಚೆನ್ನಾಗಿ ಗೈಡ್ ಮಾಡೋರು ಇರಬೇಕು. ಅವ್ರಿಗೆ ಬಂದರೆ ಸಾಕು ಹೋದರೆ ಸಾಕು ಅನ್ನೋರು ಇದ್ರೆ ಸರಿಯಾಗಿ ತೋರಿಸಲ್ಲ. ಕೆಲವೊಬ್ರು ತುಂಬ ಚೆನ್ನಾಗಿ ತೋರಿಸ್ತಾರೆ, ಹೇಳ್ತಾರೆ ಇನ್ಫಾರ್ಮೇಷನ್ ಎಲ್ಲ. ಕೆಲವೊಬ್ರಂತೂ ಇವತ್ತು ಸನ್ರೈಸೇ ಆಗಲ್ಲ, ಅಲ್ಲಿ ಚೆನ್ನಾಗಿಲ್ಲ, ಅಲ್ಲಿ ಬೇಡ ಇವತ್ತು, ನಮ್ಮ ಡ್ರೈವರು ರೋಪ್ವೇನೇ ವರ್ಕ್ ಆಗಲ್ಲ ಇವತ್ತು ಅಂತ ಬೇರೆ ಹೇಳಿದ. ನಾನು ಬಿಡಲಿಲ್ಲ, ನಾನು ಹೋಗ್ಬೇಕು, ಪರವಾಗಿಲ್ಲ, ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಆಮೇಲೆ ಅದು ಟೆಕ್ನಿಕಲ್ ಇಶ್ಯೂ ಸರಿ ಹೋಯ್ತು ಅಂತ ಹೇಳಿದ್ರು. ಎನಿವೇಸ್, I reached my cab.
ಗಂಟೆಗೆ ಎದ್ದು ಸನ್ರೈಸ್ ನೋಡೋಕ್ಕೆ ಟೈಗರ್ ಹಿಲ್ಲಿಗೆ ಹೋಗಿದ್ದು. ಇವಾಗ ಮತ್ತೆ ವಾಪಸ್ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಪ್ಯಾಕ್ ಮಾಡಿಕೊಂಡು ಟಾಯ್ ಟ್ರೈನಿಗೆ ಹೋಗ್ತಾ ಇದ್ದೀನಿ. ಟಾಯ್ ಟ್ರೈನಿಂದ ಇವಾಗ ಟಾಯ್ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೀನಿ. ಟಾಯ್ ಟ್ರೈನ್ ರೈಡು 45 minutes ಗೋಯಿಂಗ್, 45 minutes ಕಮಿಂಗ್ ಬ್ಯಾಕ್. ಇಟ್ ಈಸ್ 13 kilometers ಗೋಯಿಂಗ್ ಆ್ಯಂಡ್ 13 kilometers ಬ್ಯಾಕ್. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಟು ಗೋ ಇನ್ ಅ ಟಾಯ್ ಟ್ರೈನ್. ನೋಡೋಣ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. Your tube on the other platform number 2 पर ही रहेगा धन्यवाद. Direction number 5. Direction number 52596 power. Direction number 52596 power. Running by the Darjeeling to home and back will be running at platform number 1. ಡಾರ್ಜಿಲಿಂಗ್ ಇಂದ ಬಿಟ್ಟು ಗುಮ್ ಅಂತ ಹೋಗೋ ಪ್ಲೇಸ್ ಅಲ್ಲಿ ಮಧ್ಯ ಈ ರೀತಿ ಸ್ಟಾಪ್ ಕೊಡ್ತಾರೆ. 15 minutes ಸ್ಟಾಪ್. ಇಲ್ಲಿ ಫೋಟೋ ತಗೊಳ್ಬೋದು, ಎಂಜಾಯ್ ಮಾಡ್ಬೋದು. ಡಾರ್ಜಿಲಿಂಗ್ ಇಲ್ಲಿಂದ ಕಾಣುತ್ತೆ, ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಎಂಟೈರ್ ಡಾರ್ಜಿಲಿಂಗ್ ಕಾಣಿಸುತ್ತೆ. ಟ್ರೈನ್ ಇಸ್ ಹಿಯರ್. दिल सुभाषा सकते हैं तेरा नाम. ಘೂಮ್ ರೀಚ್ ಆದಮೇಲೆ ಇಲ್ಲಿ ಕೂಡ 15 to 20 minutes ಬ್ರೇಕನ್ನು ಕೊಡ್ತಾರೆ. ಇಲ್ಲಿ ಮ್ಯೂಸಿಯಂ ಇದೆ, ಮ್ಯೂಸಿಯಂಗೆ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಎಲ್ಲೋ 1940s ಇದ್ದೀನಿ ಅಂತ ಫೀಲ್ ಆಗ್ತಾ ಇದೆ. ಟಾಯ್ ಟ್ರೈನ್ ಅಥವಾ ಟ್ರಾಮ್ ಡಾರ್ಜಿಲಿಂಗ್ ಇಂದ ಘುಮ್ ಬರುತ್ತೆ. ಘುಮ್ ಇಂದ ವಾಪಸ್ ಡಾರ್ಜಿಲಿಂಗ್ ಹೋಗುತ್ತೆ. ಬಟ್ ಐ ಆಮ್ ಎಂಡಿಂಗ್ ಮೈ ಟ್ರಿಪ್ ಹಿಯರ್ ಓನ್ಲಿ. ನಾನು ಇಲ್ಲಿಂದ ಬಾಗ್ದೋಗ್ರಾ ಟು ಬ್ಯಾಂಗ್ಳೂರ್. ಡಾರ್ಜಿಲಿಂಗ್ ಡೇ 2 ಇಷ್ಟೇ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತೀನಿ. ನಾನು ನಿಮ್ಮನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಬೆಂಗಳೂರಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಹೇಳಿ? ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಡಾರ್ಜಿಲಿಂಗಲ್ಲಿ ಟೀ ಗಾರ್ಡನ್ನ ನೋಡಿನೇ ಐ ವಾಸ್ ಸೋ ಅಮೇಸ್ಡ್. ಆದರೆ ಡಾರ್ಜಿಲಿಂಗ್ ಟು ಸಿಲಿಗುಡಿ ಏನು 3 hours ಟ್ರಾವೆಲ್ ಇದೆ ಅಲ್ಲ,
3 ಅವರ್ಸ್ ಕೂಡ ಟೀ ಗಾರ್ಡನ್ನೇ ಸಿಗ್ತಾ ಹೋಗುತ್ತೆ, ಬೇರೆ ಏನೂ ನೋಡೋಕ್ಕೆ ಸಿಗಲ್ಲ. 1 ನಿಮಿಷನೂ ನಿದ್ದೆ ಮಾಡದೇ ಇರೋ ಥರ ಕೂತು ಇದನ್ನು ಎಂಜಾಯ್ ಮಾಡಿದ್ದೀನಿ. ಗ್ಯಾಂಗ್ಟಾಕ್ ಟು ಡಾರ್ಜಿಲಿಂಗ್ ಟ್ರಾವೆಲ್ ಮಾಡುವಾಗ ಇಟ್ ವಾಸ್ ನೈಟ್, ನಂಗೆ ಏನೂ ನೋಡೋಕ್ಕೆ ಸಿಕ್ಕಿರಲಿಲ್ಲ. ಬಟ್ ನೌ ಐ ಆಮ್ ಎಂಜಾಯಿಂಗ್ ಎವ್ರಿ ಬಿಟ್. ಈವ್ನಿಂಗ್ ಅಷ್ಟರಲ್ಲಿ ಸಿಲಿಗುಡಿ ಹೋಟೆಲ್ಗೆ ರೀಚ್ ಆದೆ. ನಾನು ಅಲ್ಲಿ ರೆಸ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ ನನಗೆ ಬ್ಯಾಂಗ್ಳೂರ್ ಫ್ಲೈಟ್ ಇದ್ದಿದ್ದು. ಸೊ ಇಲ್ಲಿಗೆ ನನ್ನ ಟ್ರಿಪ್ಪನ್ನ ನಾನು ಮುಗಿಸ್ತಾ ಇದ್ದೀನಿ. ಇಫ್ ಯು ಆಸ್ಕ್ ಮೀ ಮೈ ಎಕ್ಸ್ಪೀರಿಯನ್ಸ್ ಅಬೌಟ್ ದ ಟ್ರಿಪ್ ಅಂದರೆ ಒಂದು ನಿಮಿಷನೂ ನಾನು ಎಂಜಾಯ್ ಮಾಡಿದ್ದೀನಿ. ಐ ಡೆಫಿನೆಟ್ಲಿ ಥ್ಯಾಂಕ್ eTripto ಫಾರ್ ಆರ್ಗನೈಸಿಂಗ್ ಮೈ ಎಂಟೈರ್ ಟ್ರಿಪ್. I will leave all the details about eTripto in my description box. Please do check it out and you also plan your trip through eTripto.com. ಪ್ರೀವಿಯಸ್ಲಿ ನಾನು ಬೇರೆ ಆರ್ಗನೈಸರಿಂದ ಟ್ರಿಪ್ನ ಆರ್ಗನೈಸ್ ಮಾಡ್ಕೊಂಡಿದ್ದೆ. ಲಾಸ್ಟ್ ಮೂಮೆಂಟಲ್ಲಿ ನನಗೆ ಅದು ವರ್ಕೌಟೇ ಆಗಲಿಲ್ಲ, ತುಂಬಾ ಪ್ರಾಬ್ಲಮ್ ಆಯಿತು. ದೆನ್ ಐ ಕಾಂಟ್ಯಾಕ್ಟ್ eTripto.people. They were so nice to organize my trip at the last moment. And also they did it to my expectations. They were in touch with me throughout my journey, taking care of me, about my food, about my accommodation, about my driver's behavior. ಎಲ್ಲದ್ರ ಬಗ್ಗೆನೂ ಅವರು ನನ್ನ ಹತ್ರ ಇನ್ಫಾರ್ಮೇಷನ್ನ ತಗೊಳ್ತಾ ಇದ್ರು. ಆ್ಯಂಡ್ ಆಲ್ಸೋ ದೇ ವರ್ ಟ್ರೈಂಗ್ ಟು ಡೂ ಇಟ್ ದೇರ್ ಬೆಸ್ಟ್. I definitely recommend eTripto for you guys to organize your trip as well.